ಅಪ್ಪಯ್ಯ ಪುರೋಹಿತ್ರನ್ನ ಯಾವಾಗ ಕರೆಸ್ತೀರಿ? ನನ್ನ ಮದುವೆ ವಿಚಾರನ ಯಾವಾಗ ಮಾತಾಡಿರಿ? ತ್ಯಾಗದ ಮದ್ರೆ ಯಾಕಷ್ಟು ಅರ್ಜೆಂಟ್ ಮಾಡಿಯೇ? ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ನನ್ನ ಪರಿಸ್ಥಿತಿ ಇವಾಗ ಹೆಂಗಾಗದೆ ಅಂದ್ರೆ ರಟ್ಟೆಲ್ ರಕ್ತ ಇದ್ರು ಕೆಲಸ ಇಲ್ಲ ಅಂದಂಗಾಗದೆ. 8 ದಿನ ಅಂತ ಹಿಂಗೆ ಒಬ್ಬಂಟಿ ಜೀವನ ಮಾಡೋದು ಹೇಳು ಅಪ್ಪಯ್ಯ. ಸಾಕು ಮುಚ್ಚಲ ಬಾಯ್ನ. ಕಟ್ಕೊಂಡವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಹಿಂಗೆಲ್ಲ ಆಯ್ತಿತ್ತ? ಕಿತ್ತೋದ್ ನನ್ನ ಮಗನ್ ತಂದು ಯಾಕೆ ಹಿಂಗ್ ಯಾವ್ದೇ ತರ ಆಡಿಯೇ? ಹೇಳು ಹೇಳು, ಯಾವಾಗ್ಲೂ ನನಗೆ ಹೇಳ್ತೀರಾ. ಎಲ್ಲ ನನ್ನ ಹಣೆ ಬರ ಏನ್ ಮಾಡಕಾಯ್ತದೆ? ಚೆನ್ನಾಗಿದ್ದೀನಿ. ನಮಸ್ಕಾರ. ಆಯ್ತು, ಇದೇನವ ಇದು? ಇದಕ್ಕಿಂತ ಬಂದ್ಬಿಟ್ಟಿದ್ಯೆ. ಫೋನ್ ಮಾಡ್ಕೊಂಡ್ ಬರೋದಲ್ವೇ? ಅವ ನಾನು ನಿಮ್ಗಳ ಮದ್ವೆ ಕರಿಯಕ್ ಬಂದಿದ್ದೀನಿ. ನಾಳೆ ಗ್ರೀಸದು ನಿಶ್ಚಿತಾರ್ಥ ಐತೆ. ಆಮೇಲೆ ಇನ್ 3 ದಿನದಲ್ಲೇ ಮದ್ವೆ. ನೀವೆಲ್ರೂ ತಪ್ಪದೆ ಬರ್ಬೇಕು. ಏನು ಎಲ್ಲ ಬೇಗ ಬೇಗ ಇಟ್ಕೊಬಿಟ್ಟಿದ್ದೀರಿ? ಏನ್ ಲವ್ ಮ್ಯಾರೇಜೇ? ಹಾ, ಒಂಥರ ಹಾಗೆ. ಅವರಿಬ್ರು ಲವ್ ಮಾಡಿದ್ರು, ನಾವೆಲ್ಲ ಸೇರಿ ಮದ್ವೆಗೆ ಅರೇಂಜ್ ಮಾಡಿದ್ವಿ. ಅನ್ಕಂಡೆ ಹಿಂಗೆ ಏನೋ ಆಯ್ತದೆ ಅಂತ ಅನ್ಕೊಂಡಿದ್ದೆ. ನೀನ್ ಯಾಕ್ಲಾ ಹಿಂಗೆಲ್ಲ ಮಾತಾಡಿಯೇ? ಅವ್ರ ಮಗಳು ಮದ್ವೆ, ಅವ್ರ ಹೆಂಗಾನ ಮದ್ವೆ ಮಾಡ್ಕೊತಾರೆ. ನಿನ್ಗೆ ಯಾಕೆ ಟೆನ್ಷನ್ ಅಂತವ? ಎಲ್ಲಿ ಗೌರಿ ಶಂಕರ ಕಾಣಿಸ್ತಿಲ್ಲ? ಮನೇಲಿಲ್ವಾ? ಮನೆಗೆ ಅವ್ರೆ ವಾಣೆ ಸೇರ್ಕೊಂಡ್ಬಿಟ್ರೆ ಆಚೆಗೆ ಬರಕ್ಕಿಲ್ಲ ಅಂತಾರೆ. ಲೇ ಗೌರಿ, ನಿಮ್ಮ ಅವ್ವ ಬಂದವ್ರು ನೋಡಿ. ಲೇ ಶಂಕರ ಬಾರ್ಲಾ. ಅಯ್ಯವ್ವ, ಸೈರನ್ ಕಿರ್ಚ್ಕತ್ತೀಯ ಅತ್ತೆವಾ? ಯಾವಾಗ ಬಂದ್ರಿ ಅತ್ತೆವಾ? ಐಸು ಅಮ್ಮ, ನನಗೊಂದು ಮಾತು ಹೇಳ್ದೆ ಅರ್ಜೆಂಟಾಗಿ ನೋಡಕ್ ಬಂದಿದ್ಯಲ್ಲ, ಏನ್ ವಿಷಯ? ನಿನ್ನನ್ ಮಾತ್ರ ಅಲ್ವೇ, ಎಲ್ರನ್ನೂ ನೋಡ್ಕೊಂಡು ಗ್ರೀಷ್ಮನ್ ಮದ್ವೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಇದೇನತ್ತೆವಾ? ಇಷ್ಟ ಬಿರ್ನೆ ಗ್ರೀಷ್ಮಿ ಮದ್ವೆ ಫಿಕ್ಸ್ ಆಗೋಯ್ತೆ? ಹೌದು ಶಂಕರ, ಪುರೋಹಿತರು 3 ದಿನದಲ್ಲೇ ಒಳ್ಳೆ ಮುಹೂರ್ತ ಅಂತ ಹೇಳಿದ್ರು. ಅದು ಬಿಟ್ರೆ 1 ವರ್ಷ ಮುಹೂರ್ತನೇ ಇಲ್ವಂತೆ. ಅದಕ್ಕೆ ನಾಳೆನೇ ಎಂಗೇಜ್ಮೆಂಟು, ನಾಡಿದ್ದೆ ಮದ್ವೆ. ಅಲ್ಲಮ್ಮ, ಇಷ್ಟು ಅರ್ಜೆಂಟಲ್ಲಿ ಮದ್ವೆ ಇಟ್ಕೊಂಡಿದ್ದೀರಾ? ಹೇಳದ್ನಲ್ಲೇ, ಈ ಮುಹೂರ್ತ ಬಿಟ್ರೆ ಇನ್ನೊಂದು ವರ್ಷ ಮುಹೂರ್ತನೇ ಇಲ್ವಂತೆ. ಇದಕ್ಕೆ ಪರಿಚಯ ಮನೆಯವ್ರು ಒಪ್ಕೊಂಡೇ ಇಲ್ಲ. ಅದಕ್ಕೆ ಎಲ್ಲ ಬೇಗ ಬೇಗ ಮುಗಿಸ್ತಾ ಇದೀವಿ. ಒಳ್ಳೇದಾತು ಬಿಡಿ, ಸುಭಸ್ಯ ಶೀಘ್ರಂ ಅಂತಾರಲ್ಲ, ಅದು ಇದಕ್ಕೆ. ಅಣ್ಣ, ಮದ್ವೆಗೆ ಮಿಸ್ ಮಾಡದೆ ಬರಬೇಕು. ನೀವು ಅಷ್ಟೇ. ನೀವು ಎಲ್ಲರೂ ಬಂದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಆಯ್ತು, ಬರ್ತೀವಿ. ನೀಟೆಲ್ಲ ಹೇಳದ್ಮೇಲೆ ಬರ್ದೇರೆ ಕಾಯ್ತಿದೆ. ಅಂದಾಗೆ ಮೇಟ್ರು ಏನಿಗೆ ಬರ್ಲಿಲ್ಲ ಇವತ್ತು? ಬೀಗ್ರು ಮನೆ ಅಂತಂದ್ರೆ ದೆವ್ವದ ಮನೆ ಕಂಡಂಗೆ ಕಾಣ್ತದೇನೋ ಅವ್ರಿಗೆ. ಅದಕ್ಕೆ ಎಂಡ್ರು ಸೊಸೆನೂ ಕಳಿಸ್ಕೊಟ್ಟವನೆ. ಏ ರುದ್ರಣ್ಣ, ಸಾಕ್ ಸುಮ್ಕಿರ್ಲಾ? ಮಾವಯ್ಯ ಅವ್ರ ಫ್ರೆಂಡ್ಸ್ನೆಲ್ಲ ಕರಿಯಕ್ ಹೋಗೋರೆ, ಅದಕ್ಕೆ ಬರ್ಲಿಲ್ಲ. ಕೇಳೋದೇ ಅಪ್ಪಯ್ಯ, ಆ ಮೇಟ್ರಿಗೆ ಊರವ್ರನ್ನೆಲ್ಲ ಕರಿಯಕ್ ಟೈಮ್ ಅದೇ, ಬೀಗ್ರನ್ ಕರಿಯಕ್ ಟೈಮ್ ಇಲ್ಲ ಅಲ್ವವಾ? ನಾನು ಅತ್ತಮ್ಮ ಬಂದ್ ಕರೆದ್ರೆ ಸಾಕಾಗಕ್ಕಿಲ್ವಾ ನಿನ್ಗೆ? ನಾನು ಈ ಮನೆ ಮಗ್ಳಲ್ವೇ? ನಾವು ಬಂದ್ ಕರೆದ್ರೆ ಎಲ್ಲ ತೆಪ್ಪು. ಓಲಿ ಬಿಡವ, ಬೇಟ್ರಿ ಯಾಕೆ ಬಂದಿಲ್ಲ ಅಂತ ನಮ್ಗೆ ಗೊತ್ತು. ನಮ್ಮಿಂದ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ಏನೋ ಕಾರಣ ಹೇಳಿ ನಿಮ್ಮನ್ನ ಕಳಿಸ್ಕೊಟ್ಟವ್ರು. ಅಪ್ಪಯ್ಯ, ನಮ್ಮ ಮಾವಯ್ಯ ಹಂಗೆಲ್ಲ ಯಾವ್ದನ್ನು ಮನ್ಸನಾಗ ಇಟ್ಕೊಳಕಿಲ್ಲ. ಮುಖ್ಯ ಅವ್ರ ಮ್ಯಾಗ ಏನೇನೋ ಹೇಳ್ಬೇಡ ನೀನು. ಏನೋ ಕೆಲಸ ಇರ್ತದೆ, ಅದಕ್ಕೆ ಬಂದಿಲ್ಲ. ಹೌದು ಅಣ್ಣ, ಇನ್ವಿಟೇಷನ್ ಕೊಡಬೇಕು ಅಂತಾನೆ ನಾನು ಅವರು ಹೊರಟ್ವಿ. ಅರ್ಜೆಂಟಾಗಿ ಕಾಲೇಜಿಂದ ಫೋನ್ ಬಂತು ಅಂತ ಅವ್ರು ಹೊರಟ್ರು ಅಷ್ಟೇ. ಅದಕ್ಕೆ ನಾನು ಐಶು ಬಂದ್ವಿ. ಫ್ರೆಂಡ್ಸಿಗೆಲ್ಲ ಇನ್ವಿಟೇಷನ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ನಿಮಗೆ ಫೋನ್ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ಫೋನ್ ಮಾಡ್ತಾರೆ. ಹಂಗಾರೆ ನಾವು ಫೋನ್ ಆಗಿ ಮಿಸ್ ಮಾಡಿದ್ರೆ ಸಾಕಲ್ವೇ? ನೋಡ್ಲಾ, ನಿನಗೆ
ಮದ್ವೆಗ್ ಬರಕ್ ಮನ್ಸಿದ್ರೆ ಬಾ, ಇಲ್ಲ ಬಿಡು. ಸುಮ್ನೆ ತಲೆ ಬುಡ ಇಲ್ಲದೆ ನಮ್ಮ ಮಾವನ ಬಗ್ಗೆ ಏನೇನೋ ಮಾತಾಡ್ಬೇಡ ನೀನು. ಅಲ್ಲ, ನಾನು ಅತ್ತಮ್ಮ ಬಂದು ನಿನ್ನ ಕರಿತಾ ಇಲ್ವಾ ಇವಾಗ? ನಿನಗೆ ನಮ್ಮ ಮಾವನೇ ಬಂದ್ಬಿಟ್ಟು ವಿಳೆ ಕೊಟ್ಬಿಟ್ಟು ಕರಿಬೇಕಿತ್ತಾ? ಐಶೋ ಸುಮ್ಮನೆ ರಮ್ಮ. ನೋಡಿ ಅತ್ತಮ್ಮ ಹೆಂಗ್ ಮಾತಾಡ್ತಾನೆ ಇವನು. ಅಲ್ಲ, ನಮ್ಮ ಮಾವ ಏನ್ ಕ್ಯಾಮೆ ಇಟ್ಟು ಹೋಗೋರೆ ಅಂತ ಅಂದ್ರೆ ಇವನಿಗೆ ಅರ್ಥ ಆಗಕ್ಕಿಲ್ವಾ? ಆಯ್ತು ಬಿಡವ್ವ, ಸುಮ್ಕೆ ತಮಾಷೆ ಮಾಡಿದ್ವಿ ಅಷ್ಟೇ. ನಮ್ಮನೆ ಫಂಕ್ಷನ್ಗೆ ನಮ್ಗೆ ಕರಿಬೇಕೆ? ಅಂದಂಗೆ ಗ್ರೀಸ್ಮನ್ನ ಮದ್ವೆ ಆಗೋ ಗಂಡು ಏನ್ ಕೆಲಸ ಮಾಡ್ಕೊಂಡವ್ನೆ? ಕುಟುಂಬ ಎಲ್ಲ ಸಂದಾಕ್ ನೋಡಿಯೇ ಸಂಬಂಧ ಬೆಳೆಸಿದಿರ ಅಲ್ವೇ? ಹುಡುಗ ಲಾಯರ್, ನಮ್ಮ ಮನೆಯವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡಿದ್ರಲ್ಲ, ಅವ್ರ ಹೆಸರು ಪರಿಚಯ ಅಂತ. ಅಪ್ಪಯ್ಯ, ಏನ್ ಗೊತ್ತಾ, ಹುಡುಗನ್ ತಂದೆಯವರಲ್ಲ ಅವರು ಐಜಿ ಅಂತೆ. ನಮ್ಮ ಹಾಸನಕ್ಕೆ ಟ್ರಾನ್ಸ್ಫರ್ ಆಗಿ ಬಂದವ್ರೆ ಹೊಸ್ದಾಗಿ. ಒಳ್ಳೆ ಸಂಬಂಧನೇ ಹುಡುಕಿದಿರ ಬುಡಿ. ನಾವೆಲ್ಲ ನಿಶ್ಚಿತಾರ್ಥಕ್ಕೆ ಖಂಡಿತ ಬರ್ತೀವಿ. ತುಂಬಾ ಸಂತೋಷ ಅಣ್ಣ, ಮಿಸ್ ಮಾಡಬೇಡಿ, ಬನ್ನಿ. ನಾವೇನು ಹೊಡ್ತೀವಿ, ತುಂಬಾ ಜನಕ್ಕೆ ಇನ್ವಿಟೇಷನ್ ಕೊಡಬೇಕು. ಒಳ್ಳೇದಾಗಿ ಹೋಗ್ಬೇಡಿ. ಅಥವಾ ಕಾಲ್ ಕೊಟ್ಬಿಡಿ, ಒಂಡುವ ನಾವು. ಸರಿ ಅಪ್ಪಯ್ಯ, ನಾವು ಬರ್ತೀವಿ. ಅಣ್ಣಯ್ಯ, ಅವ್ವ, ಅಣ್ಣ ಬರ್ತೀವಿ. ಬರ್ತೀನಿ ಶಂಕರ, ಬರ್ತೀನಿ. ಅಲ್ಲ, ಇದೇನಿದು ನಾ ಮೈಸು ಈ ಪಾಟಿ ಬದ್ಲಾಬಿಟ್ಟವಳಲ್ಲ. ನಮ್ಮ ವಯಸ್ಸು ನಮ್ಮ ಮನೆ ಮಗಳಾಗಿ ಬಂದಿಲ್ಲ, ಅವಳ ಗಂಡನ ಮನೆ ಶುಭ ಕಾರ್ಯಕ್ಕೆ ಕರಿಯಕ್ ಬಂದವಳೆ. ನಾಳೆ ನಾವೆಲ್ಲ ನಿಶ್ಚಿತಾರ್ಥಕ್ಕೆ ಹೋಗ್ತೀವಿ ನೋಡು, ಆಗ ಅವಳು ತಾವ ಎಷ್ಟು ಬೇಕೋ ಅಷ್ಟು ಮಾತಾಡು. ಸರಿ ಪರಿಚಯ್, ನಿಮ್ಮ ಅಮ್ಮನ್ಗೆ ಮಾಲ್ ಹತ್ರ ಬರಕ್ ಹೇಳಿ. ನಾನು ಅದೇ ಟೈಮಲ್ಲಿ ಅಕ್ಕ ಬಾವನ್ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಸರಿ, ಬಾಯ್. ವಾವ್, ಈ ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೆ. ಇಷ್ಟು ಬೇಗ ನನ್ನ ಎಂಗೇಜ್ಮೆಂಟು ಮದ್ವೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಎಲ್ಲ ಸರ್ಪ್ರೈಸ್ ಆಗೇ ಇದೆ. ಅಟ್ಲೀಸ್ಟ್ ಈ ಸತಿನಾದ್ರೂ ಅಕ್ಕನ ಕರ್ಕೊಂಡು ಬರಲೇಬೇಕು. ಗ್ರೀಷ್ಮ ಫೋನ್ ಮಾಡ್ತೀವಿ. ನಾಳೆ ಎಂಗೇಜ್ಮೆಂಟ್ ಅಲ್ವೇ, ಹೇಳ್ದೇ ಇದ್ರೆ ಅಕ್ಕನ ಬೇಜಾರಾಯ್ತದೆ ಅಂತ ಹೇಳಕ್ ಮಾಡೋಳೆ. ಮಾತಾಡಿ ಫಸ್ಟ್ ಸ್ಪೀಕರ್ಗೆ ಹಾಕಿ. ಏನೇ ಗ್ರೀಷ್ಮ, ಅಪರೂಪಕ್ಕೆ ನಾನು ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ? ಏಯ್, ಸಾಕು ಸುಮ್ಮನಿರ. ನೀನ್ ಮಾಡಿರೋದಿಕ್ಕೆ ನಿನ್ ಜೊತೆ ಮಾತಾಡಬಾರ್ದು ಅಂತಿದ್ದೆ. ಸಾರಿ ಕಣೆ, ಯಾಕೆ ಬರೋಕ್ಕಾಗಿಲ್ಲ ಅಂತ ಅವತ್ತೇ ಅಮ್ಮನ ಹತ್ರ ಹೇಳ್ದೆ ತಾನೆ. ಹ್ಞೂ, ಹೋಗ್ಲಿ ಬಿಡು. ಆದ್ರೆ ಇವತ್ತು ಮಿಸ್ ಮಾಡಬಾರ್ದು. ಇವತ್ತಾ? ಎಂಗೇಜ್ಮೆಂಟ್ ನಾಳೆ ತಾನೆ? ಇವತ್ತು ಪರಿಚಯ ಅಮ್ಮ ಶಾಪಿಂಗಿಗೆ ಕರೆದಿದ್ದಾರೆ. ನಾನು ನಿನ್ನ ಭಾವನ ಕರ್ಕೊಂಡ್ ಬರ್ತಿದೀನಿ ಅಂತ ಹೇಳಿದೀನಿ. ಅದಕ್ಕೆ ನೀವಿಬ್ರು ನನ್ನ ಜೊತೆ ಬರ್ಲೇಬೇಕು, ಆಯ್ತಾ? ಸುಮ್ಮನೆ ನಾವ್ಯಾಕೆ, ನೀವೇ ಹೋಗಿ ಬನ್ನಿ. ಇಲ್ಲ, ನೀವು ಬಂದ್ರೇನೆ ನಾನು ಹೋಗೋದು. ನಿಮ್ಮನ್ನ ನೋಡಿದ್ರೆ ತುಂಬಾ ದಿನ ಆಯ್ತು ಕಣೆ. ಇಬ್ರು ಮೀಟ್ ಮಾಡಿ ಮಾತಾಡ್ದಾಗೂ ಆಗತ್ತೆ, ಹಾಗೆ ಎಲ್ರು ಸೇರಿ ಶಾಪಿಂಗ್ ಮಾಡ್ದಾಗೂ ಆಗತ್ತೆ. ಅದ್ ನಿಜಾನೇ. ಇರು, ಜೋಗಿ ಅವ್ರನ್ನ ಕೇಳ್ತೀನಿ. ನನ್ನನ್ನು ಏನ್ ಕೇಳ್ತೀರಾ? ಗ್ರೀಸ್ಮಿ ಶಾಪಿಂಗ್ ಕರೆದ್ರೆ ನಾನು ಬರಕಿಲ್ಲ ಅಂದೇನೆ, ಬರ್ತೀನಿ ಅಂತ ಹೇಳಿ. ಸರಿ ಕಣೆ, ಬರ್ತೀವಿ. ಏನ್ ಗ್ರೀಸು, ಮದ್ವೆ ಅಂತ ಸಾನೆ ಬಿಜಿ ಆಗ್ಬಿಟ್ಟಿದ್ಯಾ ಅನ್ಸ್ತದೆ. ಹೌದು, ನಿನ್ ಹೆಸರು ಜೊತೆ ಪರಿಚಯ ಹೆಸರನ್ನು ಸೇರಿಸಿ ಸಹಿ ಹಾಕೋದ್ ಈಗ್ಲೇ ಕಲ್ತ್ಕೊಂಡಿದ್ಯೆ? ಇಲ್ಲ ಅಂದ್ರೆ ಹನಿಮೂನ್ಗೆ ಹೋದಕ್ ಕಷ್ಟ ಆಗೋಯ್ತದೆ. ಭಾವ, ಸುಮ್ಮನೆ ಕಾಲ್ ಎಳಿಬೇಡಿ ನಂದು. ಸರಿ ಅಕ್ಕ, ನಾನು ಇಡ್ತೀನಿ, ಬಾಯ್.
ಗೌರಿ ಮತ್ತೆ ಸಂಕ್ರ ಗ್ರೀಸನ್ ಮದ್ವೆ ಶಾಪಿಂಗ್ ಅಂತ ಹೋಗವ್ರೆ. ಇದೇ ಒಳ್ಳೆ ಸಮಯ. ಅರ್ಚಕರನ್ ಕರ್ಸ್ಬಿಟ್ಟು ರುದ್ರನ್ ಮದ್ವೆ ಪ್ರಸ್ತಾಪ ಮಾಡ್ಬಿಡುಮ. ಇದು ಒಳ್ಳೆ ಸಮಯನೇ. ಆದ್ರೆ ಸುನಂದ ಮನೆಯಾಗೆ ಅವಳೆ. ನಾವು ಮಾತಾಡೋದು ಅವಳು ಕೇಳಿಸ್ಕೊಂಡು ಗೌರಿಗೆ ಹೇಳ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗಕ್ಕಿಲ್ವೇ? ನೀವೇನ್ ತಲೆ ಕೆಡಿಸ್ಕೊಬಿಡಿ. ಅರ್ಚಕರು ಬಂದಾಗ ಸುನಂದ ಆಚೆ ಬರ್ದೇ ಇರೋ ತರ ನಾನ್ ನೋಡ್ಕತೀನಿ. ಸರಿ, ಹಂಗಂದ್ರೆ ಪುರೋಹಿತ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ಹೆಂಗಾನ ಮಾಡಿ ನಮ್ಮ ಸಂಕ್ರನ್ನ ಒಪ್ಪಿಸ್ಬೋದು. ಆದ್ರ ತಲೆರಟೆ ಗೌರಿ ಅವಳಲ್ಲ, ಅವಳಿಗೆ ಮಾತ್ರ ಈಸಿಯಾಗಿ ಗೊತ್ತಾಗ್ಬಾರ್ದು. ಸಂಕ್ರ ಅವಳ ಜೊತೆ ಜಗಳ ಆಡಿದ್ದು ನಾನೇ ನೋಡಿಲ್ವೇ? ಇನ್ನೊಂದಪ್ಪ ಹಂಗಾದ್ರೆ ಅವಳ ಕೈಲಿ ಏನು ಮಾಡ್ಕೊಳಕ್ ಹಾಕಿಲ್ಲ. ಸಂಕ್ರ ಅವಳ ಮಾತಿಗೆ ಕಿಮ್ಮತ್ ಬೆಲೆನೂ ಕೊಡಕ್ಕಿಲ್ಲ. ನೋಡ್ತಾ ಇರಿ. ಆದ್ರೂ ಸುನಂದಂತಾವ ಹುಷಾರಾಗಿರ್ಬೇಕು. ಅವಳು ಗಂಡಂಗೆ 2ನೇ ಮದುವೆ ಮಾಡಿಸ್ತಾವ್ರೆ ಅಂತ ಅವಳಿಗೇನಾರ ಗೊತ್ತಾದ್ರೆ ನಮ್ಮ ಪಿಲಾನೆಲ್ಲ ಹಾಳಾಯ್ತದೆ. ಅವಳ ನಾನ್ ನೋಡ್ಕತೀನಿ ಅಂತ ಹೇಳ್ತಾ ಇಲ್ವೇ? ನೀವು ಧೈರ್ಯವಾಗಿ ಮುಂದುವರ್ಸಿ. ನಮಗೆ ಮೊಮ್ಮಗು ಬೇಕು, ನಮಗೆ ವಂಶದ ಕುಡಿ ಬೇಕು ಅಂತ ಹೇಳಿದ್ರೆ ರುದ್ರಂಗೆ 2ನೇ ಮದುವೆ ಮಾಡ್ಲೇಬೇಕು ಅಲ್ವೇ? ನೀನು ಭಾವ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ನನ್ನ ಬಟ್ಟೆನ ನೀನೇ ಸೆಲೆಕ್ಟ್ ಮಾಡ್ಬೇಕು ಆಯ್ತಾ? ನೀನೇ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀಯಲ್ಲೇ, ನಾನು ನಿನ್ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕಾ? ನಿನ್ ಟೇಸ್ಟ್ ಬೇರೆ ಅಕ್ಕ. ನೀನ್ ಎಲ್ಲರೂ ಚೆನ್ನಾಗಿರೋದೇ ಸೆಲೆಕ್ಟ್ ಮಾಡ್ತೀಯಾ, ಅದಕ್ಕೆ ಅಲ್ವಾ ಭಾವನ್ ಸೆಲೆಕ್ಟ್ ಮಾಡ್ಕೊಂಡಿರೋದು. ನನ್ನೇ ಸಾಕು ಸುಮ್ಮನೆ. ಏ ಗ್ರೀಸು, ನನ್ ಟೇಸ್ಟ್ ಸಂದಾಗದೆ, ಸಂದಾಗಿರೋದನ್ನೇ ಸೆಲೆಕ್ಟ್ ಮಾಡ್ತೀನಿ. ಬೇಕಿದ್ರು ಒಂದ್ಕಿಂತ ನೀನ್ ಲೆಫ್ಟ್ ತಿರುಗ್ ನೋಡು, ಅವ್ರು ನಾನೇ ಅಲ್ವೇ ಸೆಲೆಕ್ಟ್ ಮಾಡಿದ್ದು. ನೀವು ಯಾರು ಸೆಲೆಕ್ಟ್ ಮಾಡೋದ್ ಬೇಡ. ನನ್ ಸೊಸೆಗೆ ಯಾವ ತರ ಸೀರೆ ಸೆಲೆಕ್ಟ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನಾನೇ ಮಾಡ್ತೀನಿ. ಅಯ್ಯೋ, ಹಂಗಾರೆ ನಾವು ಬಂದಿದ್ದು ಸುಮ್ಕೆ ವ್ಯರ್ಥ ಆಗೋಯ್ತು. ಆಮೇಲೆ ಬನ್ನಿ, ನಾವು ಹೋಗ್ಬಿಡು. ಬನ್ನಿ. ಅಯ್ಯೋ, ನನ್ ಪರ್ಸು. ಇವತ್ತು ಸುನಂದ ಅಕ್ಕನ ಜೀವನ